ಇದೇ 9ನೇ ತಾರೀಕು ಶನಿವಾರ ಯಡಿಯೂರಪ್ಪನವರಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಸನ್ಮಾನವನ್ನು ಏರ್ಪಡಿಸಿದ್ದೇವೆ. ಅದರ ಪಕ್ಷಾತೀತವಾಗಿ ನಡೀತದೆ. ಯಡಿಯೂರಪ್ಪನವರ 50 ವರ್ಷಗಳ ಹೋರಾಟದ ಫಲ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಅದು ರೈತ ಬಾಂಧವರಿರಲಿ, ಯುವ ಜನತೆ ಇರಲಿ, ಸ್ತ್ರೀಯರಿರಲಿ, ತಾಯಂದಿರಿರಲಿ, ಎಲ್ಲ ರಂಗದಲ್ಲಿ ಯಡಿಯೂರಪ್ಪನವರು ಸಹಾಯ ಮಾಡಿದ್ದಾರೆ. ಸಮಾಜಕ್ಕೆ ನಾಡಿಗೆ ಒಳ್ಳೆ ಕೆಲಸ ಮಾಡಿದ್ದಾರೆ. 50 ವರ್ಷಗಳ ಕಾಲ ಹೋರಾಟವನ್ನೇ ಜೀವನ ಮಾಡಿಕೊಂಡಿದ್ರು. ಹೋರಾಟ ಮಾಡಿ ಪಡೆದಂಥ ಸಿಕ್ಕಿದಂಥ ಅಧಿಕಾರವನ್ನು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸಿದ್ದಾರೆ. ಅದರಿಂದ ಲೋಕ ಕಲ್ಯಾಣ ಆಗಿದೆ, ಅದರಿಂದ ಜನರ ಕಲ್ಯಾಣ ಆಗಿದೆ. ಈ ಶೋಷಿತ, ಪೀಡಿತ, ದಲಿತ ಜನಾಂಗದ ಭಾಗ್ಯೋದಯ ಮಾಡುವಂಥ ಕೆಲಸವನ್ನು ಯಡಿಯೂರಪ್ಪನವರು ಮಾಡಿದ್ದಾರೆ. ಅದಕ್ಕಾಗಿ ಈ ಸಂದರ್ಭದಲ್ಲಿ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ದೇವೆ. ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ನಾವು ಎಲ್ಲ ಭಾಗವಹಿಸೋಣ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲೂ ಕೂಡ ಬಂದು ಭಾಗವಹಿಸಬೇಕು. ಈಗೆಲ್ಲ ನಾವು ಭಾಳ ಈಗ ಹೇಳ್ತಾರೆ ಯಾರೋ ಬಿಸಿಲು ಬೆಂಕಿ ಅಂತ. ಆದರೆ ಯಡಿಯೂರಪ್ಪ ಬಿಸಿಲು ಬೆಂಕಿ ಮಳೆ ಚಳಿ ಅಂತ ನೋಡಲಿಲ್ಲ. ಆ ಕಾಲದ ರಸ್ತೆಗಳು, ಆ ಕಾಲದ ವಾಹನಗಳಲ್ಲಿ ಹಗಲು ರಾತ್ರಿ ಹೋರಾಟ ಮಾಡಿದರು. ಯಡಿಯೂರಪ್ಪನವರು ಹೊಸ ಅಧ್ಯಯನ ಬರೆದ್ರು. ಒಂದು ಅಹೋರಾತ್ರಿ ಧರಣಿ ಅಂತ ಹೇಳಿ ಹೊಸ ಒಂದು ವ್ಯಾಖ್ಯಾನ ಕೊಟ್ಟು ಅಹೋರಾತ್ರಿ ಧರಣಿಗಳನ್ನ ನಡೆಸಿದರು. ಹೀಗೆ ಪಡೆದಂಥ ಅಧಿಕಾರವನ್ನು ಜನರ ಕಲ್ಯಾಣಕ್ಕಾಗಿ ಉಪಯೋಗಿಸಿದ್ದಾರೆ. ಅದಕ್ಕಾಗಿ ನಾವೆಲ್ಲರೂ ಸೇರಿ ಅವರಿಗೊಂದು ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಸಂದರ್ಭ ಇದು. ನಾವೆಲ್ಲ ಹೆಚ್ಚಿನ ಸಂಖ್ಯೆ ಬರಬೇಕು ಅಂತ ವಿನಂತಿ ಮಾಡಿಕೊಂಡು ನಾವೀಗ ರಿಪ್ಪನ್ಪೇಟೆಯಲ್ಲಿ ಮಾತಾಡ್ತಾ ಇದ್ದೀವಿ. ಯಡಿಯೂರಪ್ಪನವರು ಅನೇಕ ಸಮಾಜಗಳಿಗೆ ಸಹಾಯ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ಇದನ್ನೇ ಒಂದು ಉದಾಹರಣೆ. ಇಂಥದ್ದು ನೂರಾರು ಸಾವಿರಾರನ್ನು ಮಾಡಿದರು. ಇದು ಜನರಿಗೆ ಎಷ್ಟು ಅನುಕೂಲ ಆಗಿದೆ. ಇಂಥದ್ದು ಹತ್ತಾರು ಬರೀ ಯಾವುದೇ ಒಂದು ಜನಾಂಗಕ್ಕೆ ಮಾಡಿಲ್ಲ, ಎಲ್ಲ ಜಾತಿ ಜನಾಂಗದವರಿಗೂ ಸಹಾಯ ಮಾಡಿದ್ದಾರೆ. ಈ ಎಲ್ಲ ಕಾರಣದಿಂದ ಅವರಿಗೊಂದು ಸನ್ಮಾನ, ಅವರಿಗೊಂದು ಕೃತಜ್ಞತೆಯನ್ನು ಹೇಳ್ತಕ್ಕಂಥ, ಅವರಿಗೊಂದು ಧನ್ಯವಾದವನ್ನು ಹೇಳ್ತಕ್ಕಂಥ ಕೆಲಸ ನಡೀತಾ ಇದೆ. ಈ 9ನೇ ತಾರೀಕು ಚಿತ್ರದುರ್ಗಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಬರೋ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಜನ ಬರೋಕ್ಕೆ ತಯಾರಾಗಬೇಕು. ನಮ್ಮ ಹೆಸರನ್ನು ನೋಂದಾಯಿಸ್ಕೋಬೇಕು. ಸ್ಥಳೀಯ ಕಾರ್ಯಕರ್ತರು ಇದ್ದಾರೆ, ಅವರಲ್ಲಿ ವಿನಂತಿ ಮಾಡ್ತೇನೆ. ಹೋಗೋಣ. ಲಕ್ಷ ಸಂಖ್ಯೆಯಲ್ಲಿ ಸೇರ್ತಾರೆ. ನಾವು ಸಾವಿರಾರು ರೂಪಾಯಿ ಹೋಗಿ ಸೇರ್ಕೊಳ್ಳೋಣ. ಲಕ್ಷಕ್ಕೆ ಅಂತ ವಿನಂತಿ ಮಾಡ್ತೇವೆ.